ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕೈ ನಾಯಕರು. ಉಗ್ರರ ವಿಚಾರವಾಗಿ ಪ್ರಸ್ತಾಪನೆ ಮಾಡಿ ಎಐಸಿಸಿ ಅಧ್ಯಕ್ಷ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೃಹತ್ ವೇದಿಕೆ ಮೇಲೆ ಖರ್ಗೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಉಗ್ರರ ಬಗ್ಗೆ ಈಗಾಗಲೇ ಮಾಹಿತಿ ಇತ್ತಂತೆ, ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಬೃಹತ್ ವೇದಿಕೆ ಮೇಲೆ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ಬಗ್ಗೆ ಮೊದಲೇ ಮೋದಿಗೆ ಮಾಹಿತಿ ಇತ್ತ. ಈಗಾಗಲೇ 3 ದಿನಗಳ ಹಿಂದೆಯೇ ಮೋದಿ ಮಾಹಿತಿ ಇತ್ತಂತೆ ಮೋದಿಯವರಿಗೆ. ಕಾಶ್ಮೀರ ಭೇಟಿಯನ್ನ ರದ್ದು ಮಾಡಿದ್ರು, ಅಮಾಯಕರು ಬಲಿಯಾಗ್ತಾರೆ. ಮೋದಿ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಕೈ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಈಗಾಗಲೇ ನರೇಂದ್ರ ಮೋದಿಯವರಿಗೆ ಈಗಾಗಲೇ ಮಾಹಿತಿ ಇತ್ತಂತೆ. 3 ದಿನದ ಮುಂಚೆಯೇ ಕಾಶ್ಮೀರದ ಪ್ರವಾಸವನ್ನ ರದ್ದು ಮಾಡ್ತಾರೆ. ಅದಾದ ನಂತರ ಪಹಲ್ಗಾಮ್ ದಾಳಿಯಾಗುತ್ತೆ. ಈ ಬಗ್ಗೆ ಸ್ಫೋಟಕವಾದ ಹೇಳಿಕೆ ಕೊಡ್ತಾ ಇರುವಂತದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಬೃಹತ್ ವೇದಿಕೆಯ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಉದ್ವಿಗ್ನ ವಾತಾವರಣ, ಯುದ್ಧದ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಉಗ್ರರ ವಿಚಾರವನ್ನ ಪ್ರಸ್ತಾಪಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. 3 ದಿನಗಳ ಮೊದಲೇ ಮೋದಿಗೆ ಮಾಹಿತಿ ಇತ್ತಂತೆ. ಕಾಶ್ಮೀರ ಭೇಟಿ ರದ್ದು ಮಾಡ್ತಾರೆ. ರದ್ದು ಮಾಡಿದ ಬಳಿಕ ಅಲ್ಲಿ ಅಮಾಯಕರ ಬಲಿಯಾಗ್ತಾರೆ. 26 ಜನ ಅಮಾಯಕರು ಬಲಿಯಾಗ್ತಾರೆ. ಮೋದಿಗೆ ಮೊದಲೇ ಮಾಹಿತಿ ಇತ್ತು, ಕಾಶ್ಮೀರ ಭೇಟಿಯನ್ನ ರದ್ದು ಮಾಡ್ತಾರೆ. ಅದಾದ ನಂತರ ಅಮಾಯಕರು ಬಲಿಯಾಗ್ತಾರೆ. ರಾಂಚಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಗುಪ್ತಚರ ವೈಫಲ್ಯವಾಗಿದೆ, ಇದನ್ನು ಒಪ್ಪಿಕೊಂಡಿದೆ. ಮಾಹಿತಿ ಇದ್ರೂ ಕೂಡ ಯಾಕೆ ಭದ್ರತಾ ಲೋಪವನ್ನ ಎಸಗಲಾಯಿತು, ಭದ್ರತೆಯನ್ನ ಯಾಕೆ ಹೆಚ್ಚು ಮಾಡಕ್ಕಾಗ್ಲಿಲ್ಲ? ದಾಳಿಗೆ ಮೊದಲು ಜೊತೆಗೆ ನರೇಂದ್ರ ಮೋದಿಯವರಿಗೆ ಗುಪ್ತಚರ ವರದಿ ಮಾಹಿತಿ ಬಂದಿತ್ತು. ಇದನ್ನ ಪ್ರಶ್ನೆ ಮಾಡ್ತಾ ವೇದಿಕೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಆದ್ದರಿಂದ ಕಾಶ್ಮೀರಕ್ಕೆ ಭೇಟಿ ಮಾಡೋದನ್ನ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅದಾದ ನಂತರ 3 ದಿನಗಳ ಮುಂಚೆಯೇ ಅವರ ಕಾರ್ಯಕ್ರಮ ಇರತಕ್ಕಂಥ ಕಾರ್ಯಕ್ರಮವನ್ನ ರದ್ದು ಮಾಡ್ತಾರೆ. ಹೀಗಂತ ಗಂಭೀರ ಆರೋಪ ಮಾಡ್ತಾರೆ. ನಾನು ಈ ಬಗ್ಗೆ ಪತ್ರಿಕೆಯಲ್ಲಿ ಕೂಡ ಓದಿದ್ದೇನೆ. ಖರ್ಗೆ ಹೇಳ್ತಾ ಇರುವಂತದ್ದು ಈ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶ್ಮೀರ ಭೇಟಿಯನ್ನ ರದ್ದುಗೊಳಿಸ್ತಾರೆ, ಆದ್ರೆ ಅಮಾಯಕರು ಬಲಿಯಾಗ್ತಾರೆ. ಅವತ್ತು ಜನರನ್ನ ರಕ್ಷಣೆ ಮಾಡೋದಕ್ಕೆ ಕಾಶ್ಮೀರದಲ್ಲಿ ಭದ್ರತೆಯನ್ನ ಕೂಡ ಹೆಚ್ಚು ಮಾಡೋದಿಲ್ಲ. ಈ ಬಗ್ಗೆ ವೇದಿಕೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನ ಹೊರಹಾಕಿರುವಂತದ್ದು. साथियों, देश में जो चल रहा है वो सब आपके सामने है। 22 तारीख को देश में एक बहुत बड़ा भयंकर आतंकवादी हमला हुआ। 26 बेगुनाह लोग मारे गए और सरकार ने ये माना कि इंटेलिजेंस फेल्यूर है, इसको हम सुधारेंगे। जब ये मालूम है आपको तो आप अच्छी व्यवस्था क्यों नहीं करें? ये हमारा पहला सवाल है। और मुझे ये भी इंफॉर्मेशन मिला और कहीं पेपर में भी आए हैं, लिखे हैं, हमले के 3 दिन पहले ही वहाँ इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था। ये मैं एक पेपर में पढ़ा। जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है, तो आप वही बात अपने इंटेलिजेंस लोगों को, सिक्योरिटी को, वहाँ के पुलिस को, वहाँ के बॉर्डर फोर्स को आपने क्यों नहीं इत्तला दिया? लोगों का सुरक्षितपन क्यों नहीं किया? ये पूछता हूं मैं। साथियों, देश में जो चल रहा है वो सब आपके सामने है। 22 तारीख को देश में एक बहुत बड़ा भयंकर आतंकवादी हमला हुआ। 26 बेगुनाह लोग मारे गए और सरकार ने ये माना कि इंटेलिजेंस फेल्यूर है, इसको हम सुधारेंगे। जब ये मालूम है आपको तो आप अच्छी व्यवस्था क्यों नहीं करें? ये हमारा पहला सवाल है। और मुझे ये भी इंफॉर्मेशन मिला और कहीं पेपर में भी आए हैं, लिखे हैं, हमले के 3 दिन पहले ही
वहाँ इंटेलिजेंस रिपोर्ट मोदी जी को भेजा था। ಈಗಾಗಲೇ ಮೋದಿ ಅವರಿಗೆ ಮೊದಲೇ ಮಾಹಿತಿ ಇತ್ತು. ಅದಾದ ನಂತರ ಅವರ ಹತ್ರನೇ ಇಂಟೆಲಿಜೆನ್ಸ್ ಇರೋದ್ರಿಂದ 3 ದಿನಗಳ ಮುಂಚೆಯೇ ಆ ಬಗ್ಗೆ ಮಾಹಿತಿ ಇರುತ್ತೆ. ಅದಾದ ನಂತರ ನರೇಂದ್ರ ಮೋದಿ ಅವರು ಅಲ್ಲಿ ಕಾರ್ಯಕ್ರಮ ಇರೋದನ್ನ ರದ್ದು ಮಾಡ್ತಾರೆ. ಎಲ್ಲಾ ಮಾಹಿತಿ ಇದ್ರೂ ಸಹ ಅಲ್ಲಿ ಭದ್ರತೆಯನ್ನ ಯಾವುದೇ ಕಾರಣಕ್ಕೂ ಹೆಚ್ಚು ಮಾಡೋದಿಲ್ಲ. ಯಥಾವತ್ತಾಗಿ ಆ ಭದ್ರತಾ ಲೋಪ ಅಲ್ಲೂ ಕೂಡ ಸಂಭವಿಸುತ್ತೆ. ಹೀಗಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ರಾಂಚಿಯಲ್ಲಿ ವೇದಿಕೆಯಲ್ಲಿ ಈ ಬಗ್ಗೆ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಭದ್ರತಾ ಲೋಪ ಎಸಗಿದ್ದಾರೆ ಅಂತ ಕೇಳಿ ಬರ್ತಾ ಇತ್ತು. ಆದ್ರೆ ಇದಕ್ಕೆ ಮಾಹಿತಿ ಕೂಡ ನರೇಂದ್ರ ಮೋದಿ ಅವರಿಗೆ ಇತ್ತು ಅಂತ ಈಗ ಹೇಳ್ತಾ ಇರುವಂತದ್ದು. ಈಗಾಗಲೇ 3 ದಿನಗಳ ಮುಂಚೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಾದ ನಂತರ ರದ್ದು ಮಾಡ್ತಾರೆ. ಮಾಹಿತಿ ಇದ್ರೂ ಸಹ ಯಾಕೆ ನಿರ್ಲಕ್ಷ್ಯ ತೋರಿದ್ರು, ಭದ್ರತೆಯನ್ನು ಯಾಕೆ ಹೆಚ್ಚು ಮಾಡಲಿಲ್ಲ ಅಂತ ಈಗ ಖರ್ಗೆ ಅವರ ಪ್ರಶ್ನೆ ಆಗಿದೆ. ಏನ್ ಹೇಳಿದ್ರು ಕೂಡ ಈಗ ಹೋಗಿರ್ತಕ್ಕಂಥ ಪ್ರಾಣ ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ತುಂಬಾ ಭದ್ರತಾ ಲೋಪ ಆಗಿದೆ. 2 ದೇಶಗಳ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಿದೆ. ಯಾವುದೇ ಸಂದರ್ಭದಲ್ಲೂ ಯುದ್ಧ ಸಂಭವಿಸುವ ಸನ್ನಿವೇಶ ಕೂಡ ಒಂದು ಕಡೆ ನಿರ್ಮಾಣವಾಗ್ತಾ ಇದೆ.